ಹೇ ಹಾಯ್ ಅಲೆಕ್ಸ್, ನೀವೇನಾದ್ರು 10th ಮುಗಿಸಿ ಜಾಬ್ಸ್ನ ಹುಡುಕ್ತಿರೋ ಆಗಿದ್ದರೆ ಹರಿಯಾಣ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ HSSC ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಗ್ರೂಪ್ ಡಿಯ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದರಲ್ಲಿ ಇದೀಗ 600ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಈಗಲಿಂದನೇ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಯ ನೋಟಿಫಿಕೇಷನನ್ನು ಬಂದು ಜೂನ್ 18ನೇ ತಾರೀಕು ಹೊರಡಿಸಲಾಗಿದ್ದು, ಬಟ್ ಇದಕ್ಕೆ ಜೂನ್ 19ನೇ ತಾರೀಕಿಂದ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಏಪ್ರಿಲ್ 3ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿದ್ದು ಫೀಸ್ನ ಪೇ ಮಾಡೋದಕ್ಕೆ ಜುಲೈ 6ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ನೀವೇನಾದರೂ ಅಪ್ಲಿಕೇಶನ್ ಏನಾದರೂ ಅಡಿಷನ್ ಮಾಡೋದಾಗಿದ್ದರೆ ಜುಲೈ 7ನೇ ತಾರೀಕಿಂದ ಹಿಡಿದು ಜುಲೈ 9ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಹಾಗೆ BCA, BCB, EWS ಅಭ್ಯರ್ಥಿಗಳು ಸಪೋರ್ಟಿಂಗ್ ಡಾಕ್ಯುಮೆಂಟ್ನ 1/4/2026 ಒಳಗಡೆ ಇಶ್ಯೂ ಆಗಿರೋಂಥ ಸರ್ಟಿಫಿಕೇಟ್ನ ನೀಡಬೇಕಾಗಿರುತ್ತೆ. DSB ಆ್ಯಂಡ್ OSC ಈ ಒಂದು ಕ್ಯಾಂಡಿಡೇಟ್ಗಳು ಬಂದು 13/11/2024 ಒಳಗಡೆ ಇಶ್ಯೂ ಆಗಿರೋಂಥ ಸರ್ಟಿಫಿಕೇಟ್ನ ನೀಡಬೇಕಾಗಿರುತ್ತೆ. ಇನ್ನು PWBD ESMಗೆ ಇವ್ರಿಗೂ ಕೂಡ ಸೇಮ್ ಆ್ಯಂಡ್ EC ಆ್ಯಂಡ್ ಮತ್ತು ESM ಅಭ್ಯರ್ಥಿಗಳಿಗೆ 2025/6/20 ಈ ಡೇಟ್ ಒಳಗಡೆ ಇರೋವಂಥ ಸರ್ಟಿಫಿಕೇಟ್ನ ನೀಡಬೇಕಾಗಿರುತ್ತೆ. ಹಾಗೆ ಅಡ್ಮಿಟ್ ಕಾರ್ಡ್ನ ಬಂದು ಎಕ್ಸಾಮಿನೇಷನ್ ಡೇಟ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಪ್ಲೈ ಮಾಡೋವಂಥವ್ರು www.hssc.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇದು ನಿಮಗೆ ಗ್ರೂಪ್ ಡಿ ವೇಕೆನ್ಸೀಸ್ ಆಗಿದ್ದು ಈ ಒಂದು ವೇಕೆನ್ಸಿಗೆ ನೀವು 10th ಮುಗಿಸಿರ್ಬೇಕಾಗುತ್ತೆ. ಹಾಗೆ ಹಿಂದಿ ಅಥವಾ ಸಂಸ್ಕೃತ್ ಅಪ್ ಟು ಮ್ಯಾಟ್ರಿಕ್ಯುಲೇಷನ್ನಲ್ಲಿ ಒಂದು ಸಬ್ಜೆಕ್ಟಾಗಿ ತೊಗೊಂಡು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ಎಕ್ಸಾಮಿನೇಷನ್ ಬಂದು ನಿಮಗೆ ಗ್ರೂಪ್ ಡಿ ಆಗಿರೋದ್ರಿಂದ MCQ ಬೇಸ್ಡ್ ಕ್ವೆಶನ್ಸ್ ಆಗಿದ್ದು ಇದರಲ್ಲಿ ನಿಮಗೆ 10th ಬೇಸಿಸ್ನ ಕ್ವೆಶನ್ಸನ್ನು ನೀಡಲಾಗುತ್ತೆ. ಇದರಲ್ಲಿ ನಿಮಗೆ 1 hour 45 minutesಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗಿದ್ದು ಇದು 100 ಮಾರ್ಕ್ಸ್ಗೆ ಕ್ವೆಶನ್ಸನ್ನು ನೀಡಲಾಗ್ತಾಯಿದ್ದು. ಮಿನಿಮಮ್ ಕ್ವಾಲಿಫೈ ಆಗೋದಕ್ಕೆ ಜನರಲ್ ಕ್ಯಾಟಗರಿಗೆ 50 ಮಾರ್ಕ್ಸ್, ರಿಸರ್ವ್ ಕ್ಯಾಟಗರಿಗೆ 40 ಮಾರ್ಕ್ಸ್ ತೊಗೋಬೇಕಾಗುತ್ತೆ. ಹಾಗೆ ಎಕ್ಸಾಮಿನೇಷನ್ ಸೆಂಟರ್ಸನ್ನು ಒನ್ಸ್ ಅಲಾಟ್ ಮಾಡಿದ್ಮೇಲೆ ಚೇಂಜ್ ಮಾಡೋದು ಆಗೋದಿಲ್ಲ. ಮತ್ತು ಏಜ್ ಲಿಮಿಟ್ ಬಂದು 18 to 42 ಒಳಗಡೆ ಯಾರೆಲ್ಲ ಇದ್ದರೂ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಆ್ಯಸ್ ಯೂಶುವಲ್ SC STಗೆ 5 years, OBCಗೆ 3 years, ಹಾಗೆ PWBD ಕ್ಯಾಟಗರಿಗೆ 10 yearsವರೆಗೂ ಇರುತ್ತೆ. ಮತ್ತು ಯಾರೆಲ್ಲ ವುಮೆನ್ ಮದುವೆ ಆಗದೆ ಇರೋವಂಥವ್ರು ಮತ್ತು ಡಿವೋರ್ಸ್ ಆಗಿರೋವಂಥವ್ರಿಗೆ ಅಪ್ ಟು 5 years, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತಾ ಇರುತ್ತೆ. ಇನ್ನು ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಫ್ಯಾಮಿಲಿಯವರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. EWS ಅಭ್ಯರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು PWBD ಯಾರೆಲ್ಲ ಅಪ್ಲೈ ಮಾಡೋದಂತ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡ್ಕೋಬೋದಾಗಿರುತ್ತೆ. ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಗೆ ನಿಮ್ಮದು ಒಂದು ID ಪ್ರೂಫ್ ಮತ್ತು ನಿಮ್ಮದು ಅಡ್ರೆಸ್ ಪ್ರೂಫ್ ಮತ್ತು ಫೋಟೋಗ್ರಫಿ ಮತ್ತು ನೀಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು 1000 rupees ಆಗಿರುತ್ತೆ. ಇದು ಎಲ್ಲರಿಗೂ ಕೂಡ ಆಗಿದ್ದು ಇದು ನಾನ್ ರಿಫಂಡಬಲ್ ಅಮೌಂಟ್ ಇದಾಗಿರುತ್ತೆ. ಇನ್ನು ಡಾಕ್ಯುಮೆಂಟ್ ಬಂದು ನಿಮ್ಮದು ಸ್ಕ್ಯಾನ್ ಆಗಿರೋಂಥ 10th ಸರ್ಟಿಫಿಕೇಟ್ ಮತ್ತು ನಿಮ್ಮದು ಲೇಟೆಸ್ಟ್ ಫೋಟೋ ಕಾಪೀಸ್, ಬ್ಯಾಕ್ಗ್ರೌಂಡ್ ಕ್ಲಿಯರ್ ಇರೋ ವೈಟ್ ಇರೋವಂಥದ್ದು ಮತ್ತು ನಿಮ್ಮ ಸಿಗ್ನೇಚರ್ ಮತ್ತು ಅಂಡರ್ಟೇಕಿಂಗ್ ಇಷ್ಟಿದ್ರೆ ಸಾಕು. ಇದು ಜನರಲ್ ಕ್ಯಾಟಗರಿಗೆ. ಸಮ್ ಕ್ಯಾಂಡಿಡೇಟ್ಗೆ ಹೋಗ್ತಾ ಆ್ಯಡ್ ಆಗ್ತಾ ಹೋಗುತ್ತೆ ಆ್ಯಸ್ ಯೂಶುವಲ್. ಇದ್ರ ಜೊತೆಗೆ ನಿಮಗೆ ಹರಿಯಾಣ ಬೋರ್ಫೈನ್ ರೆಸಿಡೆಂಟ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ ಮತ್ತು DSB ಮತ್ತು OCS ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀಡಬೇಕಾಗುತ್ತೆ. ಮತ್ತು ಇನ್ನೇನಾದರೂ ಅದರ್ ರಿಲೆವೆಂಟ್ ಡಾಕ್ಯುಮೆಂಟ್ ಇದೆ ಅದನ್ನು ಕೂಡ ನೀಡಬೇಕಾಗುತ್ತೆ. ಮತ್ತು BC ಮತ್ತು ಇವ್ರಿಗೂ ಕೂಡ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೆ ರಿಸರ್ವೇಷನ್ ಸರ್ಟಿಫಿಕೇಟ್ನ ನೀಡಬೇಕಾಗುತ್ತೆ. ಮತ್ತು BCB ಇವ್ರಿಗೂ ಕೂಡ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಅದರ್ ರಿಸರ್ವೇಷನ್ ಸರ್ಟಿಫಿಕೇಟ್, ಹರಿಯಾಣ ಬೋನಫೈಡ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಹರಿಯಾಣಕ್ಕೆ ಸೇರಿರುವಂಥ ಒಂದು ರೆಸಿಡೆಂಟ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ.
ಮತ್ತು ಎಕನಾಮಿಕಲಿ ವೀಕ್ ಯಾರೆಲ್ಲ ಅಂದರೆ ಪೂರ್ ಅಂತ ಇದು ಮಾಡ್ತಾರೋ ಅಂಥವ್ರಿಗೂ ಕೂಡ ಸೇಮ್ ಇರುತ್ತೆ. ಮತ್ತು ESP ಎಲಿಜಿಬಲ್ ಸ್ಪೋರ್ಟ್ಸ್ ಪರ್ಸನ್ ಯಾರೆಲ್ಲ ಇದ್ದರೂ ಅಂಥವ್ರು ಕೂಡ ಈ ಎಲ್ಲ ಸರ್ಟಿಫಿಕೇಟ್ನ ಕೂಡ ನೀಡಬೇಕಾಗುತ್ತೆ. ಎಕ್ಸ್ ಮ್ಯಾನ್ ಇವ್ರಿಗೂ ಕೂಡ ಸೇಮ್ ಆಗಿರುತ್ತೆ. ಮತ್ತು ಡಿಸೇಬಲ್ ಎಕ್ಸ್ ಮ್ಯಾನ್ ಯಾರೆಲ್ಲ ಇದ್ದರೂ ಇವ್ರಿಗೂ ಕೂಡ ಸೇಮ್ ಆಗಿರುತ್ತೆ. ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರಬೇಕಾಗಿರುತ್ತೆ. ಪ್ರೊಸೆಸ್ ಆಫ್ ರಿಕ್ವೈರ್ಮೆಂಟ್ ಬಂದು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಗೆ ನಿಮ್ಮ ಒಂದು ಮಾರ್ಕ್ಸ್ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಫೈನಲ್ ರಿಸಲ್ಟ್ನ ಬಂದು ನಿಮ್ಮ ರೈಟಿಂಗ್ ಎಕ್ಸಾಮಿನೇಷನ್ ಮತ್ತು ನಿಮ್ಮ ಒಂದು ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡಲಾಗುತ್ತೆ. ಅದನ್ನು ನೀವು ಅಫಿಷಿಯಲ್ ವೆಬ್ಸೈಟಲ್ಲೇ ನೋಡ್ಕೋಬೋದಾಗುತ್ತೆ. ನೀವೇನೊಂದು ಮಾಲ್ ಪ್ರಾಕ್ಟೀಸಿಂಗ್ ಮಾಡೋಂಗಿದ್ರೆ ಇಲ್ಲಿ 5 ಇಯರ್ಸ್ವರೆಗೂ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದಾಗುತ್ತೆ. ಇನ್ನು ಎಕ್ಸಾಮಿನೇಷನ್ ಸಮಯದಲ್ಲಿ ಏನೆಲ್ಲ ಬ್ಯಾನ್ಡ್ ಐಟಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡ್ಕೋಬೋದಾಗಿರುತ್ತೆ. ಪೆನ್, ಪೆನ್ಸಿಲ್ ಇವೆಲ್ಲ ಏನೂ ಇರೋದಿಲ್ಲ, ಇವೆಲ್ಲ ಬ್ಯಾನ್ಡ್ ಆಗಿರುತ್ತೆ. ಮತ್ತು ಎಲೆಕ್ಟ್ರಾನಿಕ್ ಐಟಮ್ ಏನೆಲ್ಲ ಇರುತ್ತೋ ಅವೆಲ್ಲ ಕ್ಯಾಮ್ರಾ ಆಗಿರೋದು, ವಾಚಸ್ ಆಗಿರ್ಬೋದು, ಇವೆಲ್ಲ ನಿಮಗೆ ಎಕ್ಸಾಮ್ ಹಾಲಲ್ಲಿ ಅಲೋ ಇರೋದಿಲ್ಲ. ನಿಮಗೇನಾದರೂ ಬೇಕಾದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ರೆಕಮೆಂಡ್ ಮಾಡಿ. ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಾರೆ ಅವರೆಲ್ಲರೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಜಾಬ್ಸ್ ಹುಡುಕೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.